ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಭಾನುವಾರ ಮತ್ತು ಸೋಮವಾರ 2 ದಿನ ಬ್ಲಾಗ್ ಇರುತ್ತೆ. ಹಾಗೆ ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ. ಸೊ ಇವತ್ತೊಂದು ಸ್ವಲ್ಪ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದಂತ ಅಂದ್ಕೊತೀನಿ. ಯಾವಾಗಲೂ ನಮ್ಮ ಮನೆಗೆ ವಿಡಿಯೋ ಮಾಡ್ತಾಯಿದ್ದೆ. ಇವತ್ತು ತುಂಬ ವರ್ಷಗಳಾದಮೇಲೆ, ಅಂದರೆ ಒಂದು 2021 ಜುಲೈಯಲ್ಲಿ ಹೋಗಿದ್ದು. ಸೊ ಇಷ್ಟು ದಿನ ಹೋಗಿಲ್ವಾ ಪದ್ಮ ಅಂತ ಕೇಳಿದ್ರೆ ಹೌದು, ಹೋಗಿಲ್ಲ. 2020ರಲ್ಲಿ ಕೊರೋನಾ ಶುರುವಾಯ್ತಲ್ವಾ. ಸೊ ಆವಾಗಿಂದ ಹೋಗೋಕ್ಕೆ ಆಗಿಲ್ಲ, ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟು ಮಕ್ಕಳದು ಸ್ಕೂಲು ಕಾಲೇಜು ಅಂತ. ಸೊ ಆವಾಗ ಕೊರೋನಾ ಬಂದಿದ್ದರಿಂದ ಮಕ್ಕಳಿಗೆ ಮನೇಲೇ ಆನ್ಲೈನ್ ಕ್ಲಾಸಸ್ಸು, ಅದಾದಮೇಲೆ ಮತ್ತೆ ಕಾಲೇಜು, ಈ ಥರ ಎಲ್ಲ ಬ್ಯುಸಿಯಾಗಿ ಹೋಗ್ಬಿಟ್ವಿ. ಸೊ ಅವರು ತುಂಬ ಇನ್ವೈಟ್ ಮಾಡ್ತಾಯಿದ್ರು, ನನಗಿಂತ ಜಾಸ್ತಿ ನಮ್ಮ ಯಜಮಾನ್ರಿಗೆ. ಯಾಕೆಂದರೆ ನಮ್ಮಣ್ಣ ಕಟ್ಟಿರೋದು ಸ್ವಂತ ಮನೆ. ಸೊ ಅವ್ರ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಯಜಮಾನ್ರು ಬಂದಿರಲಿಲ್ಲ. ಆವಾಗ ಕನ್ಸ್ಟ್ರಕ್ಷನ್ ಮಾಡುವಾಗ ನೋಡ್ಕೊಂಬಂದಿದ್ರಂತೆ. ಆಮೇಲೆ ಇದು ಗೃಹ ಪ್ರವೇಶ ಆದಮೇಲೆ ಬಂದಿರಲಿಲ್ಲ ಅವರು. ಸೊ ಅವತ್ತು ಒಂದು ಸ್ವಲ್ಪ ಬ್ಯುಸಿಯಾಗಿದ್ದರು ಗೃಹ ಪ್ರವೇಶ ದಿನ. ಸೊ ಮಂತ್ಲಿ 2 ಟೈಮ್ಸು ಡೆಲ್ಲಿ ಮೀಟಿಂಗು ಮತ್ತು ಬಾಂಬೆ ಇದೆಲ್ಲ ತುಂಬ ಓಡಾಡೋದಿರ್ತಿತ್ತು ಅವಾಗ. ಅಂದರೆ ಅವಾಗಿನ್ನೂ ಕೊರೋನಾ ಬಂದಿರಲಿಲ್ಲ. ಸೊ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಿದ್ರು. ಆಮೇಲೆ ನಾವು ಪದ್ಮನಾಭ ನಗರದಿಂದ ನಮ್ಮ ಯಜಮಾನರು ಆಫೀಸ್ಗೆ ಹೋಗ್ತಾ ಇದ್ದಿದ್ದು ವೈಟ್ ಫೀಲ್ಡ್ಗೆ. ಸೊ ಹೋಗೋಕ್ಕೆ 2 ಅವರ್ಸು, ಬರೋಕ್ಕೆ 2 ಅವರ್ಸು. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದ್ರು. ಹಾಗೆ ಸಿಕ್ಕಾಪಟ್ಟೆ ಯಾವಾಗಲೂ ಟೆನ್ಷನ್ಸು ಕೆಲಸ ಅಂಥೇಳಿ ಬರೀ ಇದರಲ್ಲೇ ಬ್ಯುಸಿಯಾಗಿರ್ತಿದ್ರು. ಯಾವಾಗಲೂ ನಮ್ಮ ಅಣ್ಣ, ಮಮ್ಮ ನೀವು ನಮ್ಮ ಮನೆ ನೋಡಿಲ್ಲ ಕಟ್ಟಿದಾಗಿಂದ, ಬನ್ನಿ ಬನ್ನಿ ಅಂತೇಳಿ ಇನ್ವೈಟ್ ಮಾಡ್ತಾಯಿದ್ರು. ಆದರೆ ನಮ್ಮ ಯಜಮಾನ್ರಿಗೆ ಕೆಲಸದ ಬ್ಯುಸಿಯಿಂದ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಕೊರೋನಾ ಬಂದಾಗಿಂದ ಈಗ ಆರಾಮಾಗಿದ್ದಾರೆ ಅಂತ ಹೇಳ್ಬೋದು. ವರ್ಕ್ ಫ್ರಮ್ ಹೋಮು, ಕೆಲವೊಂದು ಸಲ ಹೋಗ್ತಾ ಇರ್ತಾರೆ ಆಫೀಸ್ಗೆ, ಕೆಲವೊಂದು ಸಲ ಮನೇಲೇ ಕೆಲಸ ಮಾಡ್ತಿರ್ತಾರೆ. ಸೊ ಕೊರೋನಾ ಬಂದಾಗಿಂದ ಹೇಳಬೇಕು ಅಂತಂದರೆ ಇವರು ಸ್ವಲ್ಪ ಬ್ಯುಸಿ ಅನ್ನೋದು ಕಡಿಮೆ ಆಗಿದ್ದಾರೆ. ಮತ್ತು ಡೆಲ್ಲಿಗೂ ಹೋಗೋಕ್ಕೂ ತುಂಬ ಕಮ್ಮಿ ಮಾಡಿದ್ದಾರೆ. ಸೊ ಈ ಥರ ಅದಕ್ಕೋಸ್ಕರ ನಮ್ಮಣ್ಣ ಮನೆ ಕಟ್ಟಿದಾಗಿಂದ ಹೋಗಿಲ್ಲ ಅಂಥೇಳಿ, ನಿಮ್ಮನ್ನು ಎಷ್ಟು ಕರೆದ್ರೂ ಮನೆಗೆ ಬರೋದೇ ಇಲ್ಲ ಅಂಥೇಳಿ ನಮ್ಮ ಅಮ್ಮನ ಹತ್ರ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ ನಮ್ಮಣ್ಣ ಅಂತ ಹೇಳಿದೆ ಇವ್ರಿಗೆ. ಸೊ ಹೌದಾ, ಒಂದಿನ ಹೋಗಿ ಬರೋಣ ಬಿಡು ಅಂತೇಳಿ ಹೇಳ್ತಾಯಿದ್ರು. ಈಗಂತೂ ಮಕ್ಕಳದೆಲ್ಲ ಸ್ವಲ್ಪ ಇವಾಗ ರಜಾ ಇದೆಯಲ್ವಾ, ಅದಕ್ಕೆ ಆರಾಮಾಗಿದ್ವಲ್ಲ, ಹೋಗಿ ಬರೋಣ ಬಿಡು ಅಂತೇಳಿ ಸ್ಯಾಟರ್ಡೆ ಮೊನ್ನೆ ಶನಿವಾರ ಹೇಳಿದರು. ಭಾನುವಾರ ಒಂದು ಮಧ್ಯಾಹ್ನ ಊಟಕ್ಕೆ ಹೋಗಿ ಬರೋಣ ಅಂತೇಳಿ ಹೇಳಿದರು. ಅದಕ್ಕೆ ನಾನು ಭಾನುವಾರ ಸ್ವಲ್ಪ 8:30 ಎದ್ದೆ. ಹಿಂದಿನ ದಿನ ಶನಿವಾರ ಕ್ರಿಕೆಟ್ ಮ್ಯಾಚ್ ಇತ್ತಲ್ವಾ, ಇಂಡಿಯಾ T20 ಮ್ಯಾಚು. ಸೊ ಅದು 12:30 ಆಯಿತು ಮುಗಿಯೋಷ್ಟೊತ್ತಿಗೆ. ಸೊ ಇವರು ಮ್ಯಾಚ್ ನೋಡ್ತಾಯಿದ್ರು, ನಾನೇನು ನೋಡಿರಲಿಲ್ಲ. ಸೊ ನೋಡ್ತಾಯಿದ್ರು. ಆಮೇಲೆ ಗೆದ್ದಿದ ತಕ್ಷಣ, ಇಂಡಿಯಾ ಗೆದ್ದಿದ ತಕ್ಷಣ ಇಲ್ಲೆಲ್ಲ ಪಟಾಕಿ ಎಲ್ಲ ಸಿಡಿಸ್ತಾಯಿದ್ರು. ಸೊ ಹಾಗಾಗಿ 1 ಗಂಟೆ 1:30 ಆಯಿತು ನಿದ್ದೆ ಬರೋಷ್ಟೊತ್ತಿಗೆ. ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದು ಸೊ ಕೆಳಗಡೆದೆಲ್ಲ ಕಸ ಎಲ್ಲ ಗುಡಿಸಿ, ಹೊಸ್ಲನ್ನ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ, ಅದಾದಮೇಲೆ ಟಿಫನ್ನು ಅವಲಕ್ಕಿ ಮಾಡಿದ್ದೆ. ಸೊ ಆ್ಯಕ್ಚುಲಿ ಹೊರಗಡೆಯಿಂದ ತರಲ್ಲ ಮತ್ತೆ ಅಂತ ಅಂದರು ಯಜಮಾನ್ರು. ಇಲ್ಲ ಮನೇಲಿ ಮಾಡ್ತೀನಿ ಅಂತೇಳಿ ಅವಲಕ್ಕಿ ಮಾಡಿ, ಸೊ ಒಂದು 12 ಗಂಟೆಗೆ ರೆಡಿಯಾಗಿ ಈಗ ಸೂಪರ್ ಮಾರ್ಕೆಟ್ಗೆ ಬಂದಿದ್ವಿ. ಮಕ್ಕಳಿಗೆ ಏನಾದರೂ ತಿನ್ನೋಕ್ಕೆ ತೊಗೊಂಡು ಹೋಗೋಣ, ಸ್ನ್ಯಾಕ್ಸು ಅಂತ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ನನ್ನ ನಳೇನಿಗೆ ಚಾಕ್ಲೇಟ್ ಎಲ್ಲ ತಿಂದರೆ ಲೂಸ್ ಮೋಷನ್ ಎಲ್ಲ ಆಗುತ್ತಂತೆ. ಬೇರೆ ಏನಾದರೂ ಚಿಪ್ಸ್ಗಳು ಅವು ಇವು, ಮತ್ತು ಜಾಸ್ತಿ ಅವನು ಫ್ರೂಟ್ಸ್ ಎಲ್ಲ ತಿಂತಾನಂತೆ. ವೆಜಿಟೇಬಲ್ಸು, ಫ್ರೂಟ್ಸು, ಕ್ಯಾರೆಟು ಮತ್ತು ಡೈಲಿ ಸೌತೆಕಾಯಿ, ಕ್ಯಾರೆಟು, ಫ್ರೂಟ್ಸು ಈ ಥರ ಜಾಸ್ತಿ ಪ್ರಿಫರ್ ಮಾಡ್ತಾನಂತೆ. ಸೊ ನಾವು ಫ್ರೂಟ್ಸ್ ಎಲ್ಲ ಏನೂ ತೊಗೊಂಡೋಗ್ಲಿಲ್ಲ. ಮಕ್ಕಳಾದ್ಮೇಲೆ ಕುರ್ಕುಲ್ ತಿಂಡಿನೇ ಇಷ್ಟ ಅಲ್ಲ ಅಂಥೇಳಿ ಕುರ್ಕುಲ್ ತಿಂಡಿ ತೊಗೊಂಡು ಹೋದ್ಮೇಲೆ ಅಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಅವರೆಲ್ಲ ಹೇಳ್ತಾಯಿದ್ರು ಈ ಥರ ತಿಂತಾನೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಹುಣಸೆಹಣ್ಣು ಪ್ರತಿ ಸಲ ಸೂಪರ್ ಮಾರ್ಕೆಟ್ಗೆ ಹೋದರೂ ಮಿಸ್ ಮಾಡಲ್ಲ. ನಾವು ಬಾಲ್ಯದಲ್ಲಿ ಇದ್ದಾಗ ಪ್ರತಿದಿನ, ಆವಾಗ ಸರ್ಕಾರಿ ಶಾಲೆಯಲ್ಲೆಲ್ಲ ಓದಿದ್ದು ನಾವು. ಸೊ ಆವಾಗ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಿಡ್ತಾಯಿದ್ರು. ಅವಾಗೆಲ್ಲ ಬಿಸಿ ಊಟದ ವ್ಯವಸ್ಥೆ ಎಲ್ಲ ಏನಿರ್ತಿಲ್ಲ. ಸೊ ಮನೆಗೆ ಬಂದಾಗ ಹುಣಸೆಹಣ್ಣನ್ನು ಕುಟ್ಕೊಂಡು ಪ್ರತಿದಿನ ತಿಂದ್ಕೊಂಡು, ಮತ್ತೆ 1 ಗಂಟೆಗೆ ಸ್ಕೂಲ್ ಬಿಡ್ತಾಯಿದ್ರು ಊಟಕ್ಕೆ, 2 ಗಂಟೆಗೆ ಬೆಲ್ ಆಗ್ತಾಯಿತ್ತು. ಅಷ್ಟರೊಳಗೆ ಊಟ ಮುಗಿಸ್ಕೊಂಡು ಹುಣಸೆಹಣ್ಣೆಲ್ಲ ಕುಟ್ಕೊಂಡು ತಿಂದು ಸ್ಕೂಲಿಗೆ ಹೋಗ್ತಾ ಇದ್ದಿದ್ದು. ಸೊ ಇವಾಗಲೂ ನಾನು ಬಿಟ್ಟಿಲ್ಲ. ಯಾರು ಅದೆಲ್ಲ ಗೋಡೆ ಮೇಲೆ ಬರ್ದಿರೋದು? ಇಲ್ಲಿ ಏನು ಬರ್ದಿರೋದು ಅದೆಲ್ಲ? ಏನಮ್ಮ ಇವನ್ನೆಲ್ಲ ಹಿಂಗೆ ಮಾಡಿದ್ದಾನೆ? ಅವೆಲ್ಲ
ನಮ್ಮ ಮಕ್ಕಳು ಹಂಗೆ ಬೆಳ್ಳ ಬರ್ತಿರ್ತವೆ. ಈ ನೀರಲ್ಲಿ ಹಾಕ್ಬೇಕಾ ಈರುಳ್ಳಿ? ಬೇಡ ಬೇಡ ಅಮ್ಮ, ನೀರು ಚೆಲ್ಲಿ ಬೇರೆ ನೀರು ಸಿಪ್ಪೆ ಒಂದು ತಂದು ಅದ್ರಾಗ ಹಾಕಿ ಆಮೇಲೆ ನಾನು ಮೊನ್ನೆನೇ ಬರ್ತಿದ್ದೆ, ಇವ್ರಪ್ಪ ಇರಲಿಲ್ಲ 3 ದಿನ. ಬರ್ತಾನೆ ಇರಲಿಲ್ಲಲ್ಲ, ನಾನು ಅದಕ್ಕೆ ಇವ್ರು ಬರ್ತಾರೋ ಬರೋದು ಸುಮ್ಮನೆ ಯಾಕೆ ಏನು ಕೇಳಲಿಲ್ಲ. ಯಪ್ಪ ಅಂತ ಬರ್ತಾರೆ ಅಂತ ನಾನು ಹೇಳ್ದೆ ನಿನ್ನೆ. ನಾನು ಅದಕ್ಕೆ ಬಂದಿರಲಿಲ್ಲ, ಮೊನ್ನೆ ಇರಲಿಲ್ಲಲ್ಲ. ತಪ್ಪದ ರಜೆ ಇತ್ತು, ಹೋಗ್ಬರೋಣ ಅಂತ ಹೇಳಿದ್ದೆ. ನಾವು ಹೋಗಿ ಬಂದ್ರೆ ಮೊನ್ನೆಲ್ಲ ಹೋಗಿದ್ರು ಬಿಡು, ಇನ್ಯಾಕೆ ಸುಮ್ಮನೆ ಆಗ್ತಲ್ಲ ಅಂತ. ಅವ್ರು ಬರಲ್ಲ ಅಂತ ಜೊತೆ ನೋಡಕ್ಕೆ ಬರೀ 95 ಲಕ್ಷ ದೊಡ್ಡದ ಮನೆ. ಹುಡುಗರು ಒಳಗೆ ಸೈಕಲ್ ಹೊಡಿಬೋದು. ಯಾವ ಬಾಡಿಗೆನೂ ಬೇಡ, ಸುಮ್ಮನೆ ಅಲ್ಲ ಅದು ಇವ್ರು ಈ ಕಡೆ ಇರ್ತಾರೆ. ಅಲ್ಲ ಅಲ್ಲ ಯಾರು ಬಾಡಿಗೆ ಕೊಟ್ಟಿದ್ದಾರೆ. ನಾವೆಲ್ಲ ಸುಮ್ಮನೆ ಊರ್ ಕಡೆ ನಾವು ಮನೆ ಎಲ್ಲ ಬಾಟ್ಲೆಲ್ಲ ನಾವೇ ಒರೆಸ್ಕೊಂಡ್ಬರ್ಬೇಕು, ಮನೆ ಕ್ಲೀನ್ ಮಾಡ್ಕೊಂಡ್ಬರ್ಬೇಕು. ಆ ಚಪ್ಪಲಿ ಹಾಕೊಂಡು ಹೋಗ್ತಾರೆ ದಿನ ಮಳ್ಳು. ನಾವು ಹುಡುಗರು ಬಿಟ್ಕೊಂಡು ಕರ್ಕೊಂಡ್ಬಂದೆ ಸಾಕಾಗೋಗಿರ್ತೀವಿ. ನಾವಿರೋ ಮನೆ ನಮಗೆ ಅವರು ಇವ್ರನ್ನೆಲ್ಲ ಬಿಟ್ಕೊಂಡ್ರೆ ಏನಿರಲ್ಲ. ಒಬ್ರು ನಮಗೆ ಇವಾಗ ಬಂದರೆ ಕೆಳಗೆ ಕಾರ್ ಪಾರ್ಕಿಂಗ್ ನಾನೇ ಕ್ಲೀನ್ ಮಾಡಿ ಮೇಲಿಂದ ಮೆಟ್ಲು ನಾನೇ ತೊಗೊಂಡ್ಬರ್ಬೇಕು. ಒಬ್ರು ಬರೋಲ್ಲ. ಮೇಂಟೆನೆನ್ಸ್ ಇಸ್ಕೊಂಡು ಅದು ಕೊಡಲ್ಲ, ಆ ವಾಟರ್ ಬಿಲ್ ಕೊಡಕ್ಕೆ ಹೊರಡ್ತಾರೆ. ಮೇಂಟೆನೆನ್ಸ್ ಸೇರಿಸ್ಬಿಟ್ಟು ಸತ್ತೋಗ್ತಿದ್ದಾರೆ. ನಾನು ಹಿಂಗೆ ಮಾಡಲ್ಲ ಅಂತ ಅದಕ್ಕೆ ಸುಮ್ಮನೆ ನನ್ನ ಪಾಡಿಗೆ ನಾನು ಮಾಡ್ತೀನಿ. ಇವರಂದ್ರೆ ಕೆಳಗೆ ಅವರು ಇರ್ತಾರೆ. ಅಂದರೆ ಅವ್ರ ನಾದ್ನಿ ಇಲ್ಲಿ 4 ವರ್ಷ ಆಯ್ತಲ್ಲ, ಅವ್ರು ಬಂದು 4-5 ವರ್ಷ ಆಯ್ತು ಇಲ್ಲಿ ಮಾಡಿದ್ದೀನಿ ತಂಗೆ. ಇವಾಗ ಇಲ್ಲೇ ಇದ್ದಾರೆ. 2021ರಲ್ಲಿ ನಾನು ಬಂದಿದ್ದೀನಿ. ಅವ್ರ ಅಮ್ಮ ಅವಾಗೇನೋ ಡೆಲಿವರಿ ಆಗಿತ್ತಲ್ಲ. ಆ ಹುಡುಗಿನೂ ಇಲ್ಲೇ ಇದ್ದಾರೆ. ಮತ್ತೆ ಅವ್ರಿಗೆ ಅನಿತಿಗೂ 3 ಜನ ಅವರು ಅನಿತಾರೆ. 3 ಇಬ್ಬರು ಅವ್ರ ತಂಗಿಯರು ಇಲ್ಲೇ ಇದ್ದಾರೆ. ಇಬ್ಬರು ಮಕ್ಕಳು. ನಾನು ಎದ್ದಿದ್ದೀನಿ ಅಂತಂದರೆ ನಾನಷ್ಟೇ ರಾತ್ರಿ ಕ್ರಿಕೆಟ್ ನಾವು ಯಾರು ಕ್ರಿಕೆಟ್ ಇಲ್ಲ. ನಾನು 9-10 ನಿದ್ದೆ ತಿಂಗಳ ಒಂದೊಂದು ಐಟಮ್ ಇವ್ರಿಗೆ ನಂದು ಮೊನ್ನೆ ಕೈ ಮಾಸ್ಟರ್ ಅರ್ಕೆ ಆಗ್ತಿಲ್ಲ. ನಾನು ಏನಾಯ್ತು ಅಂತ ಅವತ್ತು ಸುರೇಶ್ ಬಂದಿದ್ದ. ನೋಡಕ್ ಹೋಗೋಕ್ ಬಾರ ಪಾಡಿಗೆ ಸುರೇಶ್ ಬಂದಿದ್ದಾನೆ ಅಂತ ನೋಡಕ್. ಅಪ್ಪು ಮಾಮ ಅಲ್ಲ ಹೋಗೋದು ಅವ್ರ ಕಾಲೇಜ್ಗೆ. ಅಪ್ಪು DK ಓಯ್ ಭಾರತದ ವಿಮಾನ ನಿಲ್ದಾಣಗಳಲ್ಲಿ ಏನಾಗ್ತಿದೆ? ಅದಾನಿ ಗ್ರೂಪ್ ನಿರ್ವಹಣೆ ಮಾಡ್ತಿದೆ. ಹೀಗಾಗಿ ರಾಹುಲ್ ಗಾಂಧಿ ಲಖನೌ ಏರ್ಪೋರ್ಟ್ ನಲ್ಲಿ ನಿಂತು ಈ ವಿಡಿಯೋ ಲಖನೌ ಏರ್ಪೋರ್ಟ್ ಬಾಡಿಗೆಯಿಂದ ನೀರು ಸೋರುತ್ತಿರೋ ವಿಡಿಯೋ ವೈರಲ್ ಆಗಿದೆ.
ಚಿಕನ್ ತಿಂದಾಗೆ ಗುಳ್ಳೆ ಜಾಸ್ತಿ ಬರೋದು ಹೀಟ್ಗೆ. ಭಾರೀ ಮಳೆಯಿಂದ ಇಲ್ಲ ಚಿಕನ್ ಬಿಟ್ಟು ನೋಡು ಇನ್ನು ಮತ್ತೆ ಗುಜರಾತ್ನಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಬಿರುಗಾಳಿ ಸಹಿತ ಮಳೆಗೆ ನಾವು ಕರ್ಸಲ್ಲ ಮಾಡಲ್ಲ. ಅಯೋಧ್ಯೆಯ ರಾಮಪಥದಲ್ಲಿ 10 ಕಡೆ ಕುಸಿದ ಭೂಮಿ, 6 ಅಧಿಕಾರಿ ಸಸ್ಪೆಂಡ್. ಬಾಯ್. ಅಪ್ಪು ಹೋಗ್ತೀಯಾ? ಬರಲ್ಲ ಅವನ್ನೇ, ನಾವು ಬಂದರೆ ಅಷ್ಟೇ, ಅವ್ರಪ್ಪ ಬಂದರೆ. ಬಾಯ್. ಸೊ ಇವಾಗ ನಾವು ದೊಡ್ಡಬೇಗೂರು ಹತ್ರ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಬಂದು ಬೊಮ್ಮನಹಳ್ಳಿ ಏನೋ ಬರುತ್ತೆ ನಿಯರ್. ಸೊ ಆ ಬೇಗೂರು ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಶಿವನ ದೇವಸ್ಥಾನ, ಇದು ತುಂಬ ಪವರ್ಫುಲ್ ಟೆಂಪಲ್ ಇದು. ಸೊ ಇದಾದಮೇಲೆ ವಿಶ್ವಪ್ರಿಯ ಲೇಔಟ್ ನಮ್ಮ ಅಣ್ಣವ್ರ ಮನೆ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಕಡೆ ಬರ್ತಾ ಇದ್ದೀವಿ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ, ತುಂಬ ಬೇಜಾರಾಗ್ತಾಯಿತ್ತು. ಸೊ ಇಲ್ಲಿಂದ ಮನೆ ಬಿಟ್ಟಿದ್ದು 12 ಗಂಟೆ. ಆಮೇಲೆ ಮಕ್ಕಳಿಗೇನಾದ್ರು ತಿನ್ನೋಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋಗಿ ತೊಗೊಳ್ಳೋ ಅಷ್ಟೊತ್ತಿಗೆ ನಾವು 12 ಕಾಲು ಆಗಿತ್ತು. ಆಮೇಲೆ ಮನೆಗೆ ನಮ್ಮ ಅಣ್ಣನ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 1:30 ಆಗಿತ್ತು. ಇನ್ನು ಹೋಗಿದ ತಕ್ಷಣ ನಮ್ಮ ಅಣ್ಣನ ಹೆಂಡತಿ ಇದು ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ, ಹಾಗೆ ಚಪಾತಿ, ಮುದ್ದೆ ಮತ್ತು ರೈಸು ಇದೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಒಬ್ಬರೇ ಮಾಡಿದ್ರೆ ಲೇಟ್ ಆಗುತ್ತೆ ಅಂಥೇಳಿ ನಾನು ಕೂಡ ಹೋಗಿ ಹೆಲ್ಪ್ ಮಾಡಿದೆ. ಚಪಾತಿ ಹಿಟ್ಟು ಕಲಸಿಟ್ಟಿದ್ರು ಅವರು. ಸೊ ಚಪಾತಿ ಅವರು ಲಟ್ಸ್ಕೊಟ್ರು, ನಾನು ಬೇಯಿಸಿದೆ. ಮುದ್ದೆಗೂ ಕೂಡ ಅಕ್ಕಿ ಏನೋ ನೆನೆ ಹಾಕಿದ್ರು. ಆದರೆ ನಮ್ಮ ಯಜಮಾನ್ರು ಮುದ್ದೆ ಎಲ್ಲ ಬೇಡ, ಚಪಾತಿನೇ ಸಾಕು ಅಂತೇಳಿದ್ರು. ಅದಕ್ಕೆ ಚಪಾತಿ ಮತ್ತು ಮಟನ್ ಸಾಂಬಾರು, ಚಿಕನ್ ಗ್ರೇವಿ, ಸೊ ಇಷ್ಟನ್ನು ಊಟ ಮಾಡ್ಕೊಂಡಿದ್ದು. ಹಾಗೆ ಕಾರ್ ಹತ್ತಿದ್ದೆ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಸೊ ನನ್ನ ಹಳೆಯನ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಅವ್ನು ಹುಟ್ಟಿದಾಗಿಂದ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿಲ್ಲ. ಸೊ ನನ್ನ ಸೊಸೆ ಆದರೆ ಇಲ್ಲೇ ಪದ್ಮನಾಭನಗರದಲ್ಲಿ ಇದ್ದಿದ್ದು, ಅವರು ಕೂಡ ರೆಂಟಿಗೆ. ಆವಾಗ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಇವನ ಜೊತೆ ತುಂಬ ಕಮ್ಮಿ. ಕೊರೋನಾ ಟೈಮಲ್ಲ ಇವನು ಹುಟ್ಟಿದ್ದು. ಸೊ ಹಾಗಾಗಿ ಜಾಸ್ತಿ ಅವನ ಹತ್ರ ನಾವು ಟೈಮ್ ಸ್ಪೆಂಡ್ ಮಾಡಿಲ್ಲ. ಹಾಗೆ ಕಾರಲ್ಲಿ ಕೂತ್ಕೊಂಡು ನನ್ನ ಮಗಳನ್ನ ರೇಗಿಸ್ಕೊತ ನಾನು ನಮ್ಮ ಯಜಮಾನ್ರು, ಆಮೇಲೆ ನಮ್ಮ ಅಮ್ಮನೂ ಫೋನ್ ಮಾಡ್ತಿರ್ತಾರೆ, ಅವಳನ್ನು ಕಾಲು ಎಳಿತಾ ಇರ್ತಾರೆ. ಸೊ ನನ್ನ ಮಗಳನ್ನು ರೇಗಿಸ್ಕೊತ ಮನೆಗೆ ರೀಚ್ ಆದ್ವಿ. ಮಳೆ ಕೂಡ ಶುರುವಾಗಿತ್ತು. ಹೊರಗಡೆ ಫುಲ್ ಕೂಲಾಗಿದೆ. ಇವರು ಒಳಗಡೆ AC ಹಾಕಿರ್ತಾರೆ. ಸೊ ಈ ಮಳೆ ಬಂದಾಗ AC ಹಾಕಿದ್ರೆ ಹೊರಗಡೆ ಗ್ಲಾಸು ಕ್ಲಿಯರಾಗಿ ಇದಾಗುತ್ತೆ ಅಂಥೇಳಿ ಮಳೆ ಬಂದಾಗ ಒಳಗಡೆ AC ಹಾಕಿರ್ತಾರೆ. ಚಳಿ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಬಾಡಿ ಪೇಯ್ನ್ ಬಂದಂಗೆ ಆಯಿತು ನನಗೆ, ಏನು AC-ಗೆ. ಅದಕ್ಕೆ ಸ್ವಲ್ಪ ಬೇಜಾರಾಯಿತು, ಮೈಕೈ ನೋವು ಶುರುವಾಯಿತು ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು ಮನೆಗೆ ಒಂದು 4 ಗಂಟೆಗೆ ಬಂದ್ವಿ. ಸೊ 3 o'clockಗೆ ಬಿಟ್ಟಿದ್ದು ಅಣ್ಣನ ಮನೆ. ಒಂದು 50 ಮಿನಿಟ್ಸ್ ಬೇಕು ಅವ್ರ ಮನೆಯಿಂದ ನಮ್ಮ ಮನೆಗೆ. ಸೊ ಬಂದು ಒಂದು 4 ಗಂಟೆ ಆಗಿತ್ತು. 4 ಗಂಟೆಗೆ ಆಮೇಲೆ ರೆಸ್ಟ್ ಮಾಡಿ ಈಗ 5 ಗಂಟೆಗೆ ಎದ್ದು ಬಂದು ಟೀ ಮಾಡ್ತಾಯಿದ್ದೀನಿ. ಬಂದಿದ್ದ ತಕ್ಷಣ ಬಟ್ಟೆನೂ ಬಿಚ್ಚಲಿಲ್ಲ, ಚಳಿ ಆಗ್ತಾಯಿತ್ತು, ನಿದ್ದೆ ಬರ್ತಾಯಿತ್ತು. ನಾನ್ ವೆಜ್ ಬೇರೆ ತಿಂದಿದ್ವಲ್ಲ, ಸೊ ಸ್ವಲ್ಪ ಅದು ಹೆವಿನೇ. ಹಾಗಾಗಿ ಹೋಗಿ ರೆಸ್ಟ್ ಮಾಡಿದೆ, ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದೆ ಒಂದು 5 ಗಂಟೆಗೆ. ಹಾಗೆ 5 ಗಂಟೆ ಎಷ್ಟು ಬೇಗ ಆಗೋಗ್ಬಿಟ್ಟಿದಲ್ಲ ಅಂತೇಳ್ಬಿಟ್ಟು ಎದ್ದು ಟೀ ಮಾಡಿಕೊಂಡು ಮೇಲಕ್ಕೆ ತೊಗೊಂಬಂದೆ. ಇನ್ನೂ ಇವರು ಮಲಗಿದ್ರು. ಸೊ ಎಲ್ಲರೂ ಮಲಗಿದ್ರು ಆ್ಯಕ್ಚುಲಿ. ಸೊ ಆಮೇಲೆ ಅವ್ರಿಗೆ ಕೊಟ್ಬಿಟ್ಟು ನಾನು ಟೀ ಕುಡಿದು. ಸೊ ಮಳೆ ಕೂಡ ಬಂದಿತ್ತು ಮಧ್ಯಾಹ್ನ ಇಲ್ಲಿ ಕೂಡ. ಸೊ ಹಾಗೆ ಅಲ್ಲಿ ಪಾಟ್ಗಳಲ್ಲಿ ಲಾಸ್ಟ್ ವೀಕು ಕೂಡ ಎಲ್ಲ ಕ್ಲೀನ್ ಮಾಡಿದ್ದೆ. ಅದು ಏನೋ ಒಂಥರ ಕಸ, ಅದು ಹುಲ್ ಥರ ಏನೋ ಅದೆಲ್ಲ ಬೆಳೆದಿತ್ತು. ಅದು ಎಲ್ಲ ಕಿತ್ತಾಕಿ ಸೊ ಬೇಜಾರಾಗ್ತಾಯಿತ್ತು. ಹುಡುಗರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲಲ್ಲ ಅಂತ ಅಂದ್ಬಿಟ್ಟು ಊಟ ಮಾಡಿದ ತಕ್ಷಣ ಹಂಗೆ ಕಾರ್ ಹತ್ಕೊಂಡು ಬಂದಿದ್ದೆ ಅಷ್ಟೇ. ಪಾಪ ಹುಡುಗ್ರ ಹತ್ರ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ನನ್ನ ಹಳೆಯ ಕೂಡ ಹೇಳ್ತಾ ಇದ್ನಂತೆ, ಇಷ್ಟು ಬೇಗ ಹೋದ್ರು ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊತಾ ಇದ್ನಂತೆ. ನಾವು ಅವ್ರ ಮನೆಗೆ ಹೋದಾಗ ರೋಡಲ್ಲಿ ಇಬ್ಬರು ಆಟ ಆಡ್ತಾಯಿದ್ರು, ನಮ್ಮ ಅಣ್ಣನ ಮಗಳು ಮತ್ತು ಮಗ ಇಬ್ಬರು. ನಮ್ಮನ್ನು ನೋಡಿದ ತಕ್ಷಣ ಪಾಪ ಮನೆಗೆ ಬಂದವರು ನಾವು ವಾಪಸ್ ಬರೋವರೆಗೂ ಮನೇಲೇ ಇದ್ದರು. ಸೊ ನಂಗೆ ಹಂಗೆ ಬೇಜಾರಾಗ್ತಾಯಿತ್ತು ಬೇರೆ. ಸೊ ನಿದ್ದೆ ಕೂಡ ಬರ್ತಾಯಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಹುಡುಗರ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ. ನನಗೆ ಒಂದು ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ. ಮಕ್ಕಳ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಬೇಕಾಗಿತ್ತು ಅಂತೇಳಿ ಬೇಜಾರು ಮಾಡಿಕೊಂಡು ಸೊ ಈಗ ಒಳಗಡೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು
ನೈಟ್ ಊಟಕ್ಕೆ ಮೈಸೂರು ರಸಮ್, ನಮ್ಮ ಮೈಸೂರು ರಸಮ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೊತೀನಿ. ನನಗೆ ಒಂದು ಫೋನ್ ಕಾಲ್ ಬಂದಿದ್ದರಿಂದ ನಾನು ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಸೊ ನಿಮ್ಗೇನಾದರೂ ಈ ರಸಮ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇನ್ನೊಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಹೋಗಿ ಹೋಟೆಲಲ್ಲಿ ತಿಂತಾಯಿದ್ದೀವಿ ಅನ್ನೋಷ್ಟು ಟೇಸ್ಟಿಯಾಗಿತ್ತು. ಸೊ ನಮ್ಮ ಮೈಸೂರು ಹೇಗೆ ಚೆನ್ನಾಗಿದೆಯೋ ಅದೇ ರೀತಿಯೇ ಈ ರಸಮ್ ಕೂಡ ಚೆನ್ನಾಗಿತ್ತು. ಸೊ ಅನ್ನ ಸಾಂಬಾರು ಎಷ್ಟು ಊಟ ಮಾಡಿದ್ರೂ ತಿನ್ನಬೇಕು ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಶೇರ್ ಮಾಡ್ಕೊತೀನಿ. ನಮ್ಮ ಅತ್ತಿಗೆ ಮಟನ್ ಸಾಂಬಾರು ಮತ್ತು ಇದು ಚಿಕನ್ ಗ್ರೇವಿ ಇದೆ, ತೊಗೊಂಡೋಗು ಅಂದರು. ಇಲ್ಲ ಬೇಡ ಸಾಕು, ಇದೇವಿ ಆಯಿತು ಅಂತೇಳಿ ನೈಟು ಲೈಟಾಗೆ ಅನ್ನ ರಸಮ್ ಮಾಡ್ತೀನಿ ಬೇಡ ಅಂತೇಳಿ ಇಸ್ಕೊಂಬರಲಿಲ್ಲ. ಅದಕ್ಕೆ ನೈಟು ಲೈಟಾಗೆ ನಾನು ಮನೆಗೆ ಬಂದು ರಸಮ್ ಮಾಡಿ ಅನ್ನ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಇನ್ನು ಸೋಮವಾರ ಆ್ಯಸ್ ಯೂಶುವಲ್ ನನ್ನ ಕೆಲಸಗಳು. ಸೊ ಮನೆಯೆಲ್ಲ ಫುಲ್ ಕ್ಲೀನ್, ಅಂದರೆ ಕಸ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಆಮೇಲೆ ಮಧ್ಯಾಹ್ನ ಊಟಕ್ಕೆ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ ಅಂಥೇಳಿ ಆ ನುಗ್ಗೆ ಸೊಪ್ಪನ್ನ ನಮ್ಮ ಮನೆ ಪಕ್ಕದಲ್ಲಿ ಖಾಲಿ ಸೈಟ್ ಇದೆಯಲ್ಲ, ಅಲ್ಲಿ ನಮ್ಮ ನೈಬರ್ ಹಾಕಿದ್ದಾರೆ. ಸೊ ಅವ್ರ ಹತ್ರ ಕೀಳಿಸ್ಕೊಂಬಂದಿದ್ರು, ಒಂದು ಪೌಡ್ರಿಗೆ ಬೇಕಾಗಿತ್ತು. ಹಾಗೆ ಇನ್ನೂ ಜಾಸ್ತಿನೇ ಕಿತ್ಕೊಟ್ಟಿದ್ರು. ಅದಕ್ಕೆ ಇದು ಬಸ್ಸಾರು ಮಾಡು ಅಂತೇಳಿ ಕೊಟ್ಟಿದ್ರು. ಭಾನುವಾರ ನಾನು ಒಂದು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದೆ. ಸೊ ಬಟ್ಟೆಯಲ್ಲಿ ಸುತ್ತಿಟ್ಟು ನೆಕ್ಸ್ಟ್ ಡೇ ನಾವು ಬಿಡಿಸೋ ನೆಸೆಸಿಟಿನೇ ಇರಲ್ಲ, ಉದುರೋಗ್ಬಿಡುತ್ತೆ. ನೆಕ್ಸ್ಟ್ ಬಸ್ಸಾರು ಮಾಡಿ ಹಾಗೆ ಗಂಧದ ಗುಡಿ ಪಿಕ್ಚರ್ ಬರ್ತಾಯಿತ್ತು. ಸೊ ನಮ್ಮ ಯಜಮಾನ್ರು ಯಾವಾಗಲೂ ಒಂದು 6 ತಿಂಗಳ ಮುಂಚೆಯಿಂದನೂ ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ರಾಜ್ಕುಮಾರ್ ಮೂವಿನ ತೋರಿಸೋದ್ರಿಂದ ಸಂಸ್ಕಾರ ಬರುತ್ತೆ ಅಂತೇಳಿ ಹೇಳ್ತಾಯಿದ್ರು. ಅದಕ್ಕೆ ಗಂಧದ ಗುಡಿ ಮೂವಿನ ನೋಡ್ಕೊತ ಮಧ್ಯಾಹ್ನ ನಾನು, ನನ್ನ ಮಗಳು, ನಮ್ಮ ಯಜಮಾನ್ರು ಎಲ್ಲ ಊಟ ಮಾಡಿ ಅದಾದಮೇಲೆ ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ಸೊ ಮಳೆ ಬಂದುಬಿಟ್ಟು ಈಗ ರೋಸಾ ಹೂವು ಜಾಸ್ತಿ ಬಿಟ್ಟಿದೆಯಲ್ಲ, ಬಾರಕ್ಕೆ ಪಾಪ ಬಗ್ತಾ ಇತ್ತಿದ್ದು. ಅದಕ್ಕೆ ಒಂದು ದಾರ ತೊಗೊಂಡು ಕಟ್ತಾ ಇದ್ದೀನಿ. ಈಗ ಇಲ್ಲ ಹಸಿರು ಮೆಣಸಿನ್ಕಾಯಿ ಕೂಡ ತೋರಿಸಿದ್ನಲ್ಲ, ಹಸಿರು ಮೆಣಸಿನ್ಕಾಯಿ ಕೂಡ ಅದನ್ನು ಕಿತ್ಕೊಂಡೆ. ಅದರಲ್ಲೇ ಬಿಟ್ಟರೆ ಪಾಪ ಮಳೆ ಬರ್ತಾ ಇರುತ್ತೆ, ಏನಾದರೂ ಇದಾಗ್ಬಿಡುತ್ತೆ ಅಂತೇಳಿ ಎಲ್ಲ ಹಸಿರು ಮೆಣಸಿನ್ಕಾಯಿ ಕಿತ್ಕೊಂಡೆ. ದೋಸೆಗೆ ಹಸಿರು ಮೆಣಸಿನ್ಕಾಯಿ ಸಾಂಬಾರು ಮಾಡೋಣ ಅಂತ. ಅದು ಖಾರನೇ ಇರಲ್ಲ, ಬಜ್ಜಿ ಎಲ್ಲ ಈ ಥರ ಮಾಡ್ಕೊಬೋದು. ಅದಕ್ಕೆ ದೋಸೆಗೆ ಇದು ಹಸಿರು ಮೆಣಸಿನ್ಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ಹಸಿರು ಮೆಣಸಿನ್ಕಾಯಿನ ಇವಾಗ ಕಿತ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಸುಮಾರು ಇನ್ನೂ ಇತ್ತು. ನಾನು ಒಂದು 1/4 kg ಅಷ್ಟು, ಅಂದರೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಕಿತ್ಕೊಂಡಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಹಾಗೆ ಏನಾದರೂ ಹಣ್ಣಾದಾಗ ಅಥವಾ ಏನಾದರೂ ಇತ್ತು ಅಂತಂದರೆ ಬರುತ್ತೆ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ಬಲ್ತಿರೋದೆಲ್ಲ ಚೆನ್ನಾಗಿ ಇರೋದೆಲ್ಲ ಕಿತ್ಕೊಂಡಿದ್ದೀನಿ. ಮಳೆನೇ ಬೇರೆ ಮೇಲ್ಮೇಲೆ ಬೀಳ್ತಾಯಿತ್ತು ಗಿಡಗಳಲ್ಲಿ, ಅದಕ್ಕೆ ಸಿಗೋದನ್ನ ಮಾತ್ರ ಕಿತ್ಕೊಂಡಿದ್ದೀನಿ. ಸುಮಾರು 1/4 kg ಅಷ್ಟು ಹಸಿರು ಮೆಣಸಿನ್ಕಾಯಿ ನೋಡ್ತಾ ಇರ್ಬೋದು, ಎಷ್ಟು ಫ್ರೆಶ್ಶಾಗಿ ಇದೆ. ಯಾವುದೇ ಏನು ಫರ್ಟಿಲೈಸರ್ ಯೂಸ್ ಮಾಡಿಲ್ಲ, ಆರ್ಗ್ಯಾನಿಕ್ ಹಸಿರು ಮೆಣಸಿನ್ಕಾಯಿ ಅಂತ ಹೇಳ್ಬೋದು. ನೆಕ್ಸ್ಟು ಟೀ ಎಲ್ಲ ಮುಗಿಸ್ಕೊಂಡು ಹಸಿರು ಮೆಣಸಿನ್ಕಾಯಿ ಎಲ್ಲ ಕಿತ್ಕೊಂಡು ಬಂದು ಸುಮಾರು ಒಂದು ವಾರದಿಂದ ಬಟ್ಟೆ ಐರನ್ಗೆ ತೆಗ್ದಿಡು ಅಂತೇಳಿ ನನ್ನ ಯಜಮಾನ್ರು ಹೇಳ್ತಾನೆ ಇದ್ರು. ಅದಕ್ಕೆ ಇವತ್ತು ಮರಿದಿರ ಐರನ್ ಕೊಡೋದಕ್ಕೆ ಬಟ್ಟೆನ ತೆಗಿತಾ ಇದ್ದೀನಿ. ನಾನೇ ಮಾಡ್ಕೊಡ್ತೀನಿ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಎಲ್ಲಾದರೂ ಊರಿಗೆ ಹೋಗಬೇಕು ಅಥವಾ ಟ್ರಿಪ್ ಹೋಗ್ಬೇಕಂದ್ರೆ ನನ್ನ ಜೊತೆ ಬಟ್ಟೆ ಇಡೋದೇ ಇಲ್ಲ. ಅಷ್ಟು ಒಂದು ಚೂರು ಅವ್ರಿಗೆ ಫೋಲ್ಡಿಂಗ್ ಅನ್ನೋದು ಕೆಡಬಾರ್ದು, ಅದಕ್ಕೆ ಅವ್ರು ಸಪ್ರೇಟಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊತಾರೆ. ನಾನು ಮಾಡೋದು ಅಷ್ಟು ಇಷ್ಟ ಆಗಲ್ಲಂತೆ, ಅದಕ್ಕೋಸ್ಕರ ಹೊರಗಡೆ ಕೊಡು ಅಂತೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅದಕ್ಕೆ ಎಲ್ಲ ಬಟ್ಟೆ ಎಲ್ಲ ಐರನ್ಗೆ ತೆಗಿತಾ ಇದ್ದೀನಿ. ಕೆಲವೊಂದು ಸಲ ಈ ಜೀನ್ಸ್ ಪ್ಯಾಂಟು ಆ ಥರ ಎಲ್ಲ ಮಾಡಿಕೊಡ್ತೀನಿ. ಆದರೆ ಟೀ ಶರ್ಟ್ಸು ಮತ್ತು ಫಾರ್ಮಲ್ ಶರ್ಟ್ಸು ಇವೆಲ್ಲ ನಿನ್ಗೆ ಮಾಡೋಕ್ಕೆ ಬರೋಲ್ಲ, ಕೊಟ್ಬಿಡು ಐರನ್ ಅವ್ರಿಗೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಎಲ್ಲ ಐರನ್ಗೆ ಕೊಡೋದಕ್ಕೆ ಅಂತೇಳಿ ತೆಗಿತಾ ಇದ್ದೀನಿ. ಈಗ 1-2 ಬ್ಯಾಗ್ ಆಯಿತು. 2 ಬ್ಯಾಗ್ನ ಹೋಗಿ ತೊಗೊಂಡೋಗಿ ಇಲ್ಲೇ 1-2 ಮನೆ ದಾಟಿದ್ರೆ ಐರನ್ ಶಾಪ್ ಇದೆ. ಸೊ ಹೋಗಿ ಕೊಟ್ಟು ಬಂದು ಅದಾದಮೇಲೆ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ಲ, ಸೊ ದೊಡ್ಡ ಮನೆ ಆಗಿರೋದ್ರಿಂದ ಸೊ ನಂಗೆ ಟೈಮ್ ಸಿಕ್ಕಿದಾಗೆಲ್ಲ ಒಂದೊಂದು ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತಾಯಿದ್ದೀನಿ. ಈ ವರ್ಷ ಸ್ವಲ್ಪ ಬೇಗನೆ ಶುರು ಮಾಡಿದ್ದೀನಿ, ಲಾಸ್ಟ್ ಇಯರ್ ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ. ಸೊ ಇದಾಗಿತ್ತು ಫ್ರೆಂಡ್ಸ್, ಅಣ್ಣನ ಮನೆಗೆ ಹೋಗಿದ್ದಾಗಿರ್ಬೋದು 2 ದಿನ ಬ್ಲಾಗು, ಭಾನುವಾರ ಮತ್ತು ಸೋಮವಾರ. ಹಾಗೆ ನಮ್ಮ ಅಣ್ಣನ ಮತ್ಕಿದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಸುದೀಕ್ಷಾ ಯಾದವ್ ಯೂಟ್ಯೂಬ್ ಚಾನಲ್ ಅಂತ. ನಿಮಗೆ ಇಂಟ್ರೆಸ್ಟ್ ಇದೆ ಹೋಗಿ ಅವ್ರ ಲೈಫ್ ಸ್ಟೈಲ್ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.